ಬೆಂಗಳೂರಿನಲ್ಲಿ ಬಾಂಬ್ ಮಾದರಿಯ ಸ್ಫೋಟಕವೊಂದು ಪತ್ತೆಯಾಗಿದೆ. ಆ ಬಾಂಬ್ ಮಾದರಿಯ ಸ್ಫೋಟಕವನ್ನು ಹೊಂದಿದ್ದ ವ್ಯಕ್ತಿಯನ್ನು ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರೆಹಮಾನ್ ಅಂತಕ್ಕಂಥ ವ್ಯಕ್ತಿ ಆತ. ಸಂಪಿಗೆಹಳ್ಳಿ ಬಳಿಯ ಬೆಳ್ಳಳ್ಳಿ ಎಂಬ ಊರಿನವನು ಈ ಅಬ್ದುಲ್ ರೆಹಮಾನ್. ಬೆಂಗಳೂರಿನಲ್ಲಿ ಇವತ್ತು ಒಂದು ಬಾಂಬ್ ಮಾದರಿ ಸ್ಫೋಟಕ ಪತ್ತೆಯಾಗಿದೆ. ಈ ಹ್ಯಾಂಡ್ ಗ್ರೆನೇಡ್ ಹೊಂದಿದ್ದ ರೆಹಮಾನ್ನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಂಪಿಗೆಹಳ್ಳಿ ಠಾಣಾ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ಸಂಪಿಗೆಹಳ್ಳಿ ಬಳಿಯ ಬೆಳ್ಳಳ್ಳಿ ಎಂಬ ಊರಿನವನು ಈ ಅಬ್ದುಲ್ ರೆಹಮಾನ್. ಹ್ಯಾಂಡ್ ಗ್ರೆನೇಡನ್ನು ಸೀಸ್ ಮಾಡಿ ಈಗ ಅದನ್ನು FSLಗೆ ರವಾನೆ ಮಾಡಿದ್ದಾರೆ. ಅದು ನಿಜಕ್ಕೂ ಕೂಡ ಹ್ಯಾಂಡ್ ಗ್ರೆನೇಡಾ ಅಲ್ವಾ, ಸ್ಫೋಟಕನ ಅಲ್ವಾ, ಅದರ ತೀವ್ರತೆ ಏನು, ಅದನ್ನು ಹೇಗೆ ತಯಾರು ಮಾಡಿದ್ದಾರೆ, ಅದು ಈತನ ಕೈಗೆ ಹೇಗೆ ಬಂತು, ಇವೆಲ್ಲವೂ ಕೂಡ ಈಗ ತನಿಖೆಯಿಂದ ಗೊತ್ತಾಗಬೇಕು. ಬಟ್ ಯಾವುದೋ ಎಲ್ಲೋ ಒಂದು ವಿಧ್ವಂಸಕ ಸೃಷ್ಟಿ ಮಾಡೋದಕ್ಕೋಸ್ಕರ ಈ ಥರ ತಂದಿದ್ರಾ? ಯಾಕೆಂದರೆ ಕೆಲವೆಲ್ಲ ಘಟನೆಗಳು ನಮಗಿನ್ನೂ ಮಾಸೇ ಇಲ್ಲ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ, ಈ ಥರದ ಘಟನೆಗಳು ಇನ್ನೂ ಮಾಸುವ ಮುನ್ನವೇ ಮತ್ತೊಬ್ಬ ವ್ಯಕ್ತಿಯಿಂದ ಹ್ಯಾಂಡ್ ಗ್ರೆನೇಡನ್ನು ಈಗ ವಶಪಡಿಸ್ಕೊಂಡಿದ್ದಾರೆ. ಅದನ್ನು ಈಗಾಗಲೇ FSLಗೆ ರವಾನೆ ಕೂಡ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನಾಗೇಶ್ ಅವರಿಂದ ಪಡ್ಕೊಂಡ. ನಾಗೇಶ್, ಈ ವ್ಯಕ್ತಿಯ ಕೈಯಲ್ಲಿ ಹ್ಯಾಂಡ್ ಗ್ರೆನೇಡ್ ಇದೆ ಅಂತಕ್ಕಂಥದ್ದು ಪೊಲೀಸರಿಗೆ ಅನುಮಾನ ಬಂದದ್ದು ಹೇಗೆ? ಎಲ್ಲ ಅರೆಸ್ಟ್ ಮಾಡಿದ್ರು? ಈತನ ಬ್ಯಾಕ್ಗ್ರೌಂಡ್ ಏನಿದೆ? ಇದೆಲ್ಲದರ ಬಗ್ಗೆ ಏನು ಅಪ್ಡೇಟ್ಸ್ ಇದೆ? ಅರವಿಂದ್, ಬೆಂಗಳೂರಿನಲ್ಲಿ ಹ್ಯಾಂಡ್ ಗ್ರೆನೇಡ್ ಪತ್ತೆ ಆಗಿರುವಂತಹ ಘಟನೆ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಅಬ್ದುಲ್ ರೆಹಮಾನ್ ಎಂಬ ವ್ಯಕ್ತಿಯ ಬಳಿ ಹ್ಯಾಂಡ್ ಗ್ರೆನೇಡ್ ಇತ್ತು ಅನ್ನುವಂತ ಮಾಹಿತಿಯನ್ನ ತಿಳಿದಂತ ಅಮೃತಹಳ್ಳಿ ಪೊಲೀಸರು ವಶಕ್ಕೆ ಪಡೆದು ಆತನನ್ನ ವಿಚಾರಣೆ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಅಮೃತಹಳ್ಳಿಯ ಬೆಳ್ಳಳ್ಳಿ ಎಂಬ ಏರಿಯಾದ ವ್ಯಕ್ತಿಯಾಗಿರುವಂತ ಅಬ್ದುಲ್ ರೆಹಮಾನ್ ಅನ್ನ ವಶಕ್ಕೆ ಪಡೆದಿರುವಂತ ಪೊಲೀಸರು ಈಗಾಗಲೇ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಬಹಳ ಪ್ರಮುಖವಾಗಿ ಈತನ ಬಳಿ ಸಿಕ್ಕಿರುವಂತ ಹ್ಯಾಂಡ್ ಗ್ರೆನೇಡ್ ಅನ್ನ ಪೊಲೀಸರು ಈಗಾಗಲೇ ಸೀಸ್ ಮಾಡಿ FSLಗೂ ಕೂಡ ಕಳಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂತದ್ದು. ಅದು ಸ್ಫೋಟಕವಾದಂತ ವಸ್ತುನ ಆತ ಯಾಕಾಗಿ ಈ ಹ್ಯಾಂಡ್ ಗ್ರೆನೇಡ್ ಅನ್ನ ಇಟ್ಕೊಂಡಿದ್ದ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಗೊತ್ತಾಗ್ತಿರುವಂತದ್ದು. ಈಗಾಗಲೇ ಘಟನಾ ಸ್ಥಳಕ್ಕೆ ಈಸ್ಟ್ ಅಂದ್ರೆ ಪೂರ್ವ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಕೂಡ ಭೇಟಿ ನೀಡಿ ಹ್ಯಾಂಡ್ ಗ್ರೆನೇಡ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಗೊತ್ತಾಗ್ತಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ನಾಗೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಒಟ್ಟಾರೆ ಈಗ ಒಂದು ಹ್ಯಾಂಡ್ ಗ್ರೆನೇಡ್ ಸಿಕ್ಕಿದೆ. ಈಗ ಅವನ ಪೂರ್ವಪರ ಏನು ಎತ್ತ ಅಂತಕ್ಕಂಥದ್ದನ್ನು ಪೊಲೀಸ್ ತನಿಖೆಯಿಂದ ಕಂಡುಕೋಬೇಕು.